ಫಸ್ಟ್ ನಾವು ಮುಧೋಳ ತಾಲೂಕ್ ಸುರಗಾಂವ್ ಗ್ರಾಮದವರು ವಿನೋದ್ ಅಡಿಗೆ ಅಂತ ಹೇಳ್ರಿ. 1.5 ವರ್ಷದಿಂದ ನಾವು ಗೋಕಾಕದಾಗ ಉಣ F1 Pro ಗಾಡಿ ತಗೊಂಡಿದ್ದೀವ್ರಿ. ತಗೊಳ್ಳುವಾಗ ಇವ್ರು ಏನ್ ಹೇಳಿದ್ರ ಅಂದ್ರೆ ನಾವು 2-3 ಶೋರೂಮ್ ಅಡ್ಯಾಡಿದ್ವಿ. ಎಲ್ಲಿ ನಿಮ್ಮ ಗಾಡಿ ರಿಪೇರಿ ಆಕೈತಿ ಅಲ್ಲೇ ಮೇಸ್ತ್ರಿನ ಕಳಿಸ್ತೀವಿ, ರಿಪೇರಿ ಮಾಡಿಸ್ತೀವಿ, ಬಸ್ ಚಾರ್ಜ್ ಕೊಡೋದು ಅಂತ ಹೇಳಿದ್ರು. ಗ್ಯಾರಂಟಿ ವಾರಂಟಿ ಇದ್ದಾಗ ನಾವು ಇಲ್ಲಿ ಜಮಖಂಡಿಗೆ ಬಂದಾಗ ರೀ ಗಾಡಿ ನಮ್ದು ಬೆಲ್ಟ್ ಕಟ್ ಆತು. ಬೆಲ್ಟ್ ಕಟ್ ಆದ ತಕ್ಷಣ ಜಮಖಂಡಿಯಾಗ ಶೋರೂಮ್ ಐತೆ ತಿರುಗಿಸಿಂದ ಇಲ್ಲೇ ಗಾಡಿ ಬಿಡಾಕ್ ಬಂದಿವ್ರಿ. ಇವರು ಸರ್ವಿಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಬಿಜಾಪುರಕ್ಕೆ ಹಚ್ಚಿ ಮಾತಾಡತ್ ಹೇಳಿದ್ರಿ. ಬಿಜಾಪುರಕ್ಕೆ ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ಮಹೇಶ್ ಅಂತೇಳಿ 8 ದಿವಸ ಆಕೈತಿ ನೀವು ಗಾಡಿ ಬಿಟ್ರಿ ಅಂದ್ರೆ ನೀವು 8 ದಿವಸ ನಡೀತಿರ್ತಾರ ಗಾಡಿ ಬಿಟ್ಟು ಹೋಗ್ರಿ, ನಾವು ರಿಪೇರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದ್ರಿ 8 ದಿವಸ ಬಿಟ್ಟು 10 ದಿವಸ ತಗೋರಿ ನಮ್ ಗಾಡಿ ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ ಇಲ್ಲೇ ಗಾಡಿ ಬಿಟ್ಟು ಹೋಗಿವ್ರಿ. ಅವ್ರಿಗೆ ವಾಟ್ಸಪ್ಪಿಗೆ ಇಲ್ಲಿ ಬೆಲ್ಟ್ ಕಟ್ ಆದದ್ದು ಶೋರೂಮ್ನಾಗ ಬಿಟ್ಟದ್ದು ಎಲ್ಲ ವಾಟ್ಸಪ್ಪು ಹಾಕಿವ್ರಿ. ಮಾಡ್ತೀವಿ ಅಂದವ್ರು ಇವತ್ತಿಗೆ 20 ದಿವಸ ಆತು ಕಟ್ ರಿಪೇರಿ ಮಾಡಿ ಕೊಡಾಕ್ ತಯಾರಿಲ್ಲ. ಆನಂತರ 17-18 ದಿವಸ ಆದ ತಕ್ಷಣ ಹೊಳ್ಳಿ ದಿವಸ ಫೋನ್ ಹಚ್ಕೋತಾ ಇದ್ದೀವ್ರಿ. ಇಲ್ಲಿ ಬಂದ್ರ ಕೇಳಾಕತ್ತಾನ, ನಮ್ಗೆ ವಾಪಸ್ ಉಲ್ಟಾ ಮಾತಾಡಕತ್ರು. ಉಲ್ಟಾ ಮಾತಾಡಕತ್ತಾನ. ನಾವ್ ಏನ್ ಮಾಡಿದೀವ್ರಿ, ಶೋರೂಮ್ದವ್ರ ಇಲ್ಲಾರ ಉಲ್ಟಾ ಮಾತಾಡ್ತಾರ ಅಂತೇಳಿ ಮ್ಯಾಗಿನವ್ರಿಗೆ ಫೋನ್ ಹಚ್ಚಿದೀವ್ರಿ. ಬೆಳಗಾವದಾಗ ಸಚಿನ್ ಪಟೇಲ್ ಅಂತೇಳಿ ಸರ್ವಿಸ್ ಮ್ಯಾನೇಜರ್, ಅವಾಗ ಫೋನ್ ಹಚ್ಚಿದ್ರೆ ಅವನು ಇದೇ ರೀತಿ ಮಾತಾಡ್ತಾನೆ. ನಾನೇನು ಗಾಡಿನ ರಿಪೇರಿ ಮಾಡೋದಿಲ್ಲ, ನಾ ಕಂಪ್ಲೇಂಟ್ ಕೊಡ್ತೀವಿ, ನೀ ಏನ್ ಮಾಡ್ಕೋತೀವಿ ಮಾಡ್ಕೋ ಅಂತೇಳಿ ಇವ್ ಹಿಂಗ ಮಾತಾಡ್ತಾನೆ. ಬಿಡುವ ಇರುವಲ್ಲಿ ಯಾಕಂತ ಮಾತ್ ನಾವು ಬೆಂಗಳೂರವ್ರಿಗೆ ಫೋನ್ ಹಚ್ಚಿದ್ರಿ, ಮಂಜುನಾಥ್ ಅಂತ ಹೇಳಿಗೇಶನ್. ಅವಾಗ ಫೋನ್ ಹಚ್ಚಿದ್ರೆ ಅವ ಇದೇ ಕಂಡೀಷನ್ ಮಾತಾಡ್ತಾರ್ರಿ. ಇವ್ರು ಟೋಟಲ್ ಇವ್ರು ಯಾರಿಗ್ ಫೋನ್ ಮತ್ತ ಜೇಮ್ಸ್ ಅಂತೇಳಿ ಫೋನ್ ಹಚ್ತಾನ್ರಿ. ಅವ್ ಸರ್ ಯಾವ ಮ್ಯಾನೇಜರ್ ಗೊತ್ತಿಲ್ರಿ. ಅವನು ಅಂತೂ ಇದೇ ರೀತಿ ಮಾತಾಡ್ತಾನೆ, ನಾವು ಕಂಪ್ಲೇಂಟ್ ಕೊಡ್ತೀವಿ, ನೀನು ಗಾಡಿನೂ ಮಾಡೋದಿಲ್ಲ, ನೀ ಏನ್ ಮಾಡ್ಕೋತಿ ಮಾಡ್ಕೋ ಅಂತೇಳಿ. ಮತ್ ಬಿಜಾಪುರದವ್ರು ಅದ ಕಂಡೀಷನ್. ಮತ್ ಇವ್ರು ಮಾರೋದು ಒಂದ ಆತ್ರಿ, ಸರ್ವಿಸ್ ಮಾಡಂಗಿಲ್ಲ. ನಾವು ಪೆಟ್ರೋಲ್ ಉಳಿತಾಯ ಸಂಬಂಧ ನಾವ್ ಇವ್ನ ಗಾಡಿ ತಗೊಳ್ಳೋದು. ಮತ್ ಇವ್ರ ತಿಂಗಳ ಗಂಟ್ಲೆ ಗಾಡಿ ಹಿಡ್ಕೊಂಡ್ ಇದು ಮೇಜರ್ ಇಲ್ರಿ, ನಾರ್ಮಲ್ ಒಂದು ಬೆಲ್ಟ್ ಕಟ್ ಆಗೈತ್ರಿ. ಬೆಲ್ಟ್ ಕಟ್ ಆದದಕ್ಕ 20 ದಿವಸ ಗಾಡಿ ಕೊಡಾಕ್ ತಯಾರಿಲ್ಲ ಇವ್ರು. ಈ ನಾಳೆ ಸಾಫ್ಟ್ವೇರ್ ಒಳಗೆ ಏನಾರ ಆದ್ರೆ 2 ದಿವಸ ಇಟ್ಕೋಬಹುದ್ರಿ ಇವ್ರು. ಮತ್ತ ಬೆಲ್ಟ್ ಬಿಜಾಪುರಕ್ಕೆ ಹೋಗಿ ನಾವತ್ ತಗೊಂಡ್ಬಂದಿವ್ರಿ. ಬೆಲ್ಟ್ ನಾವತ್ತ ಅಂದ್ರು ಅದನ್ನ ಮಾಡಾಕ್ ತಯಾರಿಲ್ರಿ. ಹಿಂಗಾಗಿ ನಾವ್ ಈಗ 3 ದಿವಸದಿಂದ ಈ ಶೋರೂಮ್ ಕೀಲಿ ಹಾಕೊಂಡ ನಾವ್ ಇಲ್ಲೇ ಇದನ್ನ ಮಾಡಾಕತ್ತೀವ್ರಿ, ಬಂದ್ ಮಾಡ್ಕೊಂಡ್ ಕೂತೀವ್ರಿ. ಆದ್ರೂ ಅದ್ರದ ರೆಸ್ಪಾನ್ಸ್ ಇಲ್ರಿ. ಮತ್ತ ಗಾಡಿ ನಮಗ ಬಾಳ ಕೊಳೆಮ ಐತ್ರಿ ಈಗ. ಯಾಕಂದ್ರ ಪೆಟ್ರೋಲ್ ಗಾಡಿ ಹತ್ತೋದ್ ಬಿಟ್ಟು ನಮಗೂ ಅದೀಗ ಬ್ಯಾಟ್ರಿ ಗಾಡಿ ಹತ್ತಾನ ದಡ್ ಬಿದ್ದೈತ್ರಿ. ಮತ್ತೆ ಇವ್ರು ಕೊಡುದಿಲ್ಲ ಅಂದ್ರೆ ನಮ್ ರೊಕ್ಕ ನಮ್ಗ್ ಕೊಡ್ರಿ, ನಾವು ಗಾಡಿ ಇಲ್ಲಿ ಹಚ್ಚಿ ಹೋಗಿ ಬಿಡ್ತೀವ್ರಿ. ಬ್ಯಾರೆ ಕಂಪ್ನಿಗಳು ಗಾಡಿ ನೋಡಕ್ ಆಗ್ಬಾರ್ದ. ಇಲ್ಲ ಆತು ನಾವ್ ಇನ್ನೊಂದ್ ಹೇಳಿದಿವ್ರಿ ಅವ್ರಿಗೆ, ನಮ್ ಗಾಡಿನ ರಿಪೇರಿ ಮಾಡ್ಲಿಕ್ಕಾರ ಬಿಡ್ರಿ, ನಿಮ್ಮ ಶೋರೂಮ್ನ್ಯಾಗ ಬಿಟ್ಟಿವ್ ಅನ್ನುವಂಗ ನಮಗ ಜಾಬ್ ಕಾರ್ಡ್ ಕೊಡತ್ ಹೇಳಿದಿವ್ರಿ. ಅದನ್ನ ತಗೊಂಡ್ ನಾವು ಕೋರ್ಟಿಗೆ ಹೋಗ್ತೀವಿ. ಆ ಶೋರೂಮ್ನ್ಯಾಗ ರಿಪೇರಿಗೆ ಬಿಟ್ಟಿವ್ ಅನ್ನುವಂಗ ಜಾಬ್ ಕಾರ್ಡ್ ಸದೇ ಕೊಡಾಕ್ ತಯಾರಿಲ್ರಿ ಅವ್ರು. ನಮಗ್ ಪ್ರೂಫ್ ಬೇಕಿಲ್ರಿ ಶೋರೂಮ್ದಾಗ ಬಿಟ್ಟಿವ್ ಅಂತೇಳಿ. ಅದನ್ನ ಪ್ರೂಫ್ ಸದೇ ಕೊಡಾಕ್ ತಯಾರಿಲ್ಲ. ಮತ್ತೆ ಇಟ್ಟು ಬೇಜವಾಬ್ದಾರಿ ನಡೆಸ್ಯಾರ ಈ ಕಂಪನಿಯವ್ರು. ಅದಕ್ಕೆ ಇನ್ ಮುಂದ ಗಾಡಿ ತಗೊಳ್ಳೋರು ದಯವಿಟ್ಟು ವಿಚಾರ ಮಾಡ್ರಿ. ವಿಚಾರ ಮಾಡಿ ಗಾಡಿಗಳು ತಗೋರಿ ಕಂಪನಿದ. ಇಷ್ಟ ನಮ್ ಕಳಕಳಿ ವಿನಂತಿ.